ಎಲ್ಲ ಗೃಹಲಕ್ಷ್ಮಿಯರಿಗೂ ಕೂಡ ಭರ್ಜರಿ ಸಿಹಿ ಸುದ್ದಿ. 4,000 ರೂಪಾಯಿ ಬಂಪರ್ ಹಣ ಬ್ಯಾಂಕ್ ಅಕೌಂಟ್ಗೆ ಈಗ ಜಮೆ ಆಗೋದಕ್ಕೆ ಶುರು ಆಗ್ತಾ ಇದೆ ಅಂತೆ. ಹೌದು, ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ಈ ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ. ಯಾಕಂದ್ರೆ ಒಂದಲ್ಲ ಎರಡಲ್ಲ 3 ದೊಡ್ಡ ಸಿಹಿ ಸುದ್ದಿ ಕೂಡ ಬಂದಿದೆ. ಇನ್ನು ನಿಮ್ಗೆ ಅಕೌಂಟ್ಗೆ ಇನ್ನೂ ಕೂಡ ಹಣ ಬಂದಿಲ್ಲ ಅಂದ್ರೆ ಯಾವಾಗ ಬರುತ್ತೆ ಅದನ್ನು ಕೂಡ ನೋಡೋಣ. ಈಗಾಗಲೇ 19 ನೂತನ ಸಚಿವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಹಾಗಾದ್ರೆ ನಿಮ್ಮ ಜಿಲ್ಲೆಗೆ, ನಿಮ್ಮ ಊರಿಗೆ ಯಾರು ಸಚಿವರು, ಯಾರು ಉಸ್ತುವಾರಿಯನ್ನ ವಹಿಸಿದ್ದಾರೆ ಅದನ್ನು ಕೂಡ ನೋಡ್ತಾ ಹೋಗೋಣ ವೀಕ್ಷಕರೇ. ಅಂದ್ರೆ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಒಬ್ಬರು ಸಚಿವರು ಈಗಾಗಲೇ ಒಂದು ಆಯ್ಕೆಯನ್ನ ಮಾಡಲಾಗಿದೆ. ಹಾಗಾದ್ರೆ ನೂತನ ಸಚಿವರು ಯಾರು ನಿಮ್ಮ ಜಿಲ್ಲೆಗೆ ಬಂದಿದ್ದಾರೆ ಅದನ್ನು ಕೂಡ ನೋಡೋಣ ವೀಕ್ಷಕರೇ. ಇನ್ನೊಂದು ಕಡೆಗೆ ಅನ್ನಭಾಗ್ಯ ಫಲಾನುಭವಿಗಳು, ನೀವು ಕೂಡ BPL ಕಾರ್ಡು, ರೇಷನ್ ಕಾರ್ಡ್ ಹೊಂದಿದ್ರೆ ಅಥವಾ ಅನ್ನಭಾಗ್ಯ ಫಲಾನುಭವಿಗಳು ಕೂಡ ನೀವಾಗಿದ್ರೆ ನಿಮಗೂ ಕೂಡ ಭರ್ಜರಿ ಸಿಹಿ ಸುದ್ದಿ ಸದ್ಯಕ್ಕೆ ಬರ್ತಾ ಇದೆ. ಸೊ ವೀಕ್ಷಕರೇ, ಪ್ರತಿಯೊಬ್ರು ಕೂಡ ವಿಡಿಯೋನ ಪೂರ್ತಿಯಾಗಿ ನೋಡಿ. ಅಕ್ಕಿ ಜೊತೆಗೆ ಏನೆಲ್ಲ ಸಿಗುತ್ತೆ, ಅನ್ನಭಾಗ್ಯ ಫಲಾನುಭವಿಗಳಿಗೆ ಏನು ಗುಡ್ ನ್ಯೂಸ್, ಯಾವ ನಿಯಮಗಳು ಹೊಸದಾಗಿ ಶುರು ಆಗ್ತಿದೆ ಅದನ್ನು ಕೂಡ ನೋಡೋಣ. ಇನ್ನು ಆಗಸ್ಟ್ 13ನೇ ತಾರೀಕಿಗೆ ಅಖಂಡ ಕರ್ನಾಟಕ ಬಂದ್ ಮಾಡೇ ಮಾಡ್ತೀವಿ ಅಂತ ವಾಟಾಳ್ ನಾಗರಾಜ್ ಅವರು ಮತ್ತೊಮ್ಮೆ ಘೋಷಣೆಯನ್ನ ಮಾಡಿದ್ದಾರೆ. ಅಂದ್ರೆ 13ನೇ ತಾರೀಕಿಗೆ ಪೂರ್ತಿ ಕರ್ನಾಟಕ ಬಂದ್ ಮಾಡೋದಾಗಿ ಒಟ್ಟು 100ಕ್ಕೂ ಹೆಚ್ಚು ಸಂಘಟನೆಗಳು ಬಂದ್ಗೆ ಬೆಂಬಲ ಕೊಡುವ ಸಾಧ್ಯತೆ ಇದೆ. ಹಾಗಾದ್ರೆ ಏನು ಸಿಗುತ್ತೆ, ಏನು ಸಿಗೋದಿಲ್ಲ ಆ ದಿನ ಅದನ್ನು ಕೂಡ ನೋಡೋಣ. ಬಂಗಾರ ಮತ್ತು ಬೆಳ್ಳಿ ಬೆಲೆ ಕೂಡ ಭಾರಿ ಒಂದು ಇಳಿಕೆ ಆಗ್ತಾ ಇದೆ. ಹಾಗಾದ್ರೆ ಎಷ್ಟು ಬೆಲೆ ಇಳಿಕೆ ಆಗಿದೆ, ಈಗ ತಗೋಬೇಕಾ ಬೇಡವಾ, ಮುಂದಿನ ದಿನ ಮತ್ತಷ್ಟು ಬೆಲೆ ಇಳಿಕೆ ಆಗುತ್ತಾ, ತಜ್ಞರ ಲೆಕ್ಕಾಚಾರ ಏನು, ಮನೆಯಲ್ಲಿ ಬಂಗಾರ ಬೆಳ್ಳಿ ಇಟ್ಟಿದ್ರೆ ಅಥವಾ ಬಂಗಾರ ಬೆಳ್ಳಿ ಖರೀದಿ ಮಾಡಲು ಪ್ಲಾನ್ ಮಾಡ್ತಿದ್ರೆ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತು ನೀವು ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರು ಕೂಡ ವಿಡಿಯೋಗೆ ಲೈಕ್ ಮಾಡಿ. ನಿಮಗೆ ಸೂಪರ್ ಒಂದು ಸಿಹಿ ಸುದ್ದಿ ಸದ್ಯಕ್ಕೆ ಬರ್ತಾ ಇದೆ. ಹಾಗೂ ಪ್ರತಿಯೊಬ್ಬರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮಗೆ 31ನೇ ಕಂತು ಹಣ ಬಂದಿದೆ ಇಲ್ವೋ ನಮಗೆ ಕಮೆಂಟ್ ಮೂಲಕ ರಿಪ್ಲೈ ಕೊಡಿ ವೀಕ್ಷಕರೇ. ನಿಮ್ಮ ಕಮೆಂಟ್ ಓದಿ ಅದಕ್ಕೆ ನಾವು ರಿಪ್ಲೈ ಕೂಡ ಮಾಡ್ತಿದ್ದೇವೆ. ತುಂಬಾ ಜನ ನಮಗೆ ಹಣ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಿದ್ದಾರೆ. 31ನೇ ಕಂತು ಹಣ ಬಂದಿಲ್ಲ ಅಂತ ತುಂಬಾ ಜನ ಕಮೆಂಟ್ ಮಾಡ್ತಿದ್ದಾರೆ. ನಿಮಗೂ ಕೂಡ ಹಣ ಬಂದಿಲ್ಲ ಅಂದ್ರೆ ಪ್ರತಿಯೊಬ್ರು ಕೂಡ ದಯವಿಟ್ಟು ಕಮೆಂಟ್ ಮಾಡಿ. ನೋಡಿ ವೀಕ್ಷಕರೇ, ರಾಜ್ಯ ಸರ್ಕಾರದಿಂದ ಇಲ್ಲಿವರೆಗೂ ಒಟ್ಟು 31 ಕಂತು ಹಣ ಬಿಡುಗಡೆ ಆಗಿದೆ ಅಂತ ಅಧಿಕೃತ ಒಂದು ಅಪ್ಡೇಟ್ ಇದೆ. ಅಂದ್ರೆ ಒಟ್ಟು ಒಂದು ಗೃಹಲಕ್ಷ್ಮಿ ಅಕೌಂಟ್ಗೆ 62,000 ರೂಪಾಯಿ ಹಣ ಹೋಗಿದೆ. ಆದ್ರೆ ತುಂಬಾ ಜನರಿಗೆ ಹಣ ಬಂದಿಲ್ಲ. ಅವರಿಗೆ ಹಣ ಯಾವಾಗ ಬರುತ್ತೆ ನೋಡಿ. ಕೆಲವೊಬ್ಬರಿಗೆ ಹಣ ಬಂದಿರಬಹುದು, ಇನ್ನು ಕೆಲವರಿಗೆ 2-3 ತಿಂಗಳಿಂದ ಹಣ ಬಂದಿಲ್ಲ. ಅಂದ್ರೆ ಅಂತವರು ಕೊನೆಯ ಆಪ್ಷನ್ ಏನಪ್ಪಾ ಅಂದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಆಧಾರ್ ಸೀಡಿಂಗ್ ಮತ್ತೆಲ್ಲ ಚೆಕ್ ಮಾಡ್ಕೊಂಡಿರ್ಬೇಕು. DBT ಆಪ್ ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ನು ಮುಖ್ಯವಾಗಿ ಮರು ಅರ್ಜಿ ಪ್ರಕ್ರಿಯೆವರೆಗೂ ನೀವು ಕಾಯಬೇಕಾಗಿ ಬರಬಹುದು. ಹೌದು ವೀಕ್ಷಕರೇ, ಪ್ರತಿ ಮನೆಗೂ ಕೂಡ ಗೃಹಲಕ್ಷ್ಮಿ ಮರು ಅರ್ಜಿ ಪ್ರಕ್ರಿಯೆ ನಡೆಯಲಿದೆ. ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಮಗೆ ಒಂದು ನಮೂನೆ ಅರ್ಜಿ ಕೊಟ್ಟು ಅದನ್ನ ತುಂಬುವಂತನೂ ಕೂಡ ಹೇಳಬಹುದು. ಅಂದ್ರೆ ನೀವು ಅದನ್ನ ತುಂಬಿ ವಾಪಸ್ ಕೊಟ್ರೆ ಮಾತ್ರ ನಿಮ್ಮ ಗೃಹಲಕ್ಷ್ಮಿ ಹಣ ನಿಮ್ಮ ಅಕೌಂಟ್ಗೆ ಜಮೆ ಆಗುತ್ತೆ. ಸೊ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಮರು ಪರಿಷ್ಕರಣೆ ನಡೆಯುತ್ತಲ್ಲ, ಅವಾಗ ಇದಕ್ಕೆ ನಿಮಗೆ ಕ್ಲಾರಿಫಿಕೇಶನ್ ಸಿಗಬಹುದು. ಯಾಕಂದ್ರೆ ಹತ್ತತ್ರ 3,89,000 ಗೃಹಲಕ್ಷ್ಮಿ ಹೆಸರುಗಳನ್ನ ಸದ್ಯಕ್ಕೆ ಡಿಲೀಟ್ ಮಾಡಲಾಗಿದೆ ಎಂಬ ಮಾಹಿತಿ ಕೂಡ ಸಿಕ್ಕಿದೆ. ಅದರಲ್ಲಿ ಮೃತಪಟ್ಟವರು ಇದ್ದಾರೆ. ಗೃಹಲಕ್ಷ್ಮಿ ಯೋಜನೆಗೆ ಜಾಯ್ನ್ ಆದ ಬಳಿಕ ಕೆಲವೊಬ್ಬರು ಮೃತಪಟ್ಟಿದ್ದಾರೆ. ಅಂತವರ ಹೆಸರನ್ನು ಕೂಡ ತೆಗೆದು ಹಾಕಲಾಗಿದೆ. ಆದಾಯ ತೆರಿಗೆ ಮತ್ತು GST ರಿಟರ್ನ್ಸ್ ಮಾಡ್ತಿದ್ದ ಗೃಹಲಕ್ಷ್ಮಿಯರ ಹೆಸರನ್ನು ಕೂಡ ತೆಗೆದು ಹಾಕಲಾಗಿದೆ. ಇನ್ನು ಮೊನ್ನೆ ತಾನೇ BPL ಕಾರ್ಡು APL ಕಾರ್ಡ್ಗೆ ಕನ್ವರ್ಟ್ ಮಾಡಲಾಗಿದೆ. ಕೆಲವರದ್ದು ತೆರಿಗೆ ಪಾವತಿದಾರರ ಕಾರಣ ನಿಮ್ದು BPL ಕಾರ್ಡು ರದ್ದಾಗಿದ್ರೆ ಅದಕ್ಕೆ ಲಿಂಕ್ ಇದ್ದ ಗೃಹಲಕ್ಷ್ಮಿ ಹಣ ಕೂಡ ಬರೋದು ನಿಲ್ಲಬಹುದು ಅಂತ ಮೊದಲೇ ಹೇಳಲಾಗಿದೆ. ಅಂದ್ರೆ ಟೋಟಲ್ ಆಗಿ ಹೇಳ್ಬೇಕಂದ್ರೆ ಅನರ್ಹ ಫಲಾನುಭವಿಗಳನ್ನ ಹೆಸರನ್ನ ತೆಗೆದು ಹಾಕಲಾಗಿದೆ. ಯಾರ ಹೆಸರು ತೆಗೆದು ಹಾಕಲಾಗಿದೆ ಅವರಿಗೆ ಹಣ ಬರೋದಿಲ್ಲ ಅಂತಾನೆ ಹೇಳ್ಬಹುದು. ಮತ್ತೆ ಮರು ಅರ್ಜಿ ಪ್ರಕ್ರಿಯೆಯಲ್ಲಿ ನೈಜ ಫಲಾನುಭವಿಗಳಿಗೆ ಮಾತ್ರ ಹಣ ಬರುವಂತೆ ಮಾಡಬೇಕು ಅಂತ ಹೇಳಲಾಗಿದೆ. ಅಂದ್ರೆ ಅನರ್ಹರಿಗೆ ಯಾವುದೇ ಕಾರಣಕ್ಕೂ ಸರ್ಕಾರ ಇನ್ನು ಮುಂದೆ ಹಣ ಹಾಕೋದಿಲ್ಲ ಅಂತ ಹೇಳಲಾಗಿದೆ ವೀಕ್ಷಕರೇ. ಆದ್ರೆ ಕೆಲವರಿಗೆ ಇನ್ನೂ ಕೂಡ 31ನೇ ಕಂತು ಹಣ ಬಂದಿಲ್ಲ ಅಂತ ಹೇಳ್ತಿದಾರಲ್ಲ, ಅಂತವರು ನೀವು ದಾಖಲೆಗಳನ್ನ ರೆಡಿ ಇಟ್ಕೊಳ್ಳಿ. ಇನ್ನು ಮರು ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾಗಿಲ್ಲ. ನೀವು ಬಯೋಮೆಟ್ರಿಕ್ ಮತ್ತು ಮುಖಚೇರೆ ದೃಢೀಕರಣ ಕೊಡಬೇಕಾಗುತ್ತೆ. ಸೊ ವೀಕ್ಷಕರೇ, ಅಲ್ಲಿ ನಿಮಗೆ ಒಂದು ಗೃಹಲಕ್ಷ್ಮಿಯ ಎಲ್ಲ ಒಂದು ಡೀಟೇಲ್ಸ್ ಅನ್ನು ನೀವು ಕೊಡಬೇಕಾಗುತ್ತೆ. ಅಂದ್ರೆ ನಿಮ್ಮ ಮೊಬೈಲ್ ಸಂಖ್ಯೆ ಸೇರಿದಂತೆ ನಿಮ್ಮ ಆಧಾರ್ ಕಾರ್ಡು, ರೇಷನ್ ಕಾರ್ಡು, ವೋಟರ್ ಕಾರ್ಡು, ನಿಮ್ಮ ಒಂದು ಮೊಬೈಲ್ ಸಂಖ್ಯೆ ಮತ್ತೆ ನಿಮ್ಮ ಬಯೋಮೆಟ್ರಿಕ್, ಮುಖಚೇರೆ ದೃಢೀಕರಣ, ಈ KYC ಕೂಡ ಗೃಹಲಕ್ಷ್ಮಿ ಅಕೌಂಟ್ಗೆ ಮಾಡಿಸಲಾಗುತ್ತಂತೆ. ನಂತರ ನಿಮ್ಮ ಅಕೌಂಟ್ಗೂ ಕೂಡ ಹಣ ಬರುವ ಸಾಧ್ಯತೆ ಇದೆ. ಹೀಗಾಗಿ ಮರು ಅರ್ಜಿ ಪ್ರಕ್ರಿಯೆ ಈ ಒಂದು ಆಗಸ್ಟ್ ತಿಂಗಳಲ್ಲಿ ನಡೆಯುವ ಸಾಧ್ಯತೆ ಇದೆ. ಇನ್ನು ಎರಡನೇದಾಗಿ ಗೃಹಲಕ್ಷ್ಮಿಯ 32ನೇ ಕಂತು ಹಣ ಕೂಡ ಆಗಸ್ಟ್ ತಿಂಗಳಲ್ಲಿ ಬಿಡುಗಡೆ ಆಗುವ ಸಾಧ್ಯತೆ ಇದೆ. ಆದ್ರೆ ಅಧಿಕೃತವಾಗಿ ಸರ್ಕಾರದಿಂದ ಯಾವುದೇ ರೀತಿ ಅಪ್ಡೇಟ್ ಬಂದಿಲ್ಲ ಹಣ ಬಿಡುಗಡೆ ಬಗ್ಗೆ. ಆದ್ರೆ ಹಣ ಯಾವಾಗ ಬಿಡುಗಡೆ ಆಗುತ್ತೆ ನೋಡಿ, ಆಗಸ್ಟ್ ತಿಂಗಳಲ್ಲಿ ಮತ್ತೊಂದು ಕಂತು ಹಣ ಬಿಡುಗಡೆ ಆಗಬಹುದು. ಆದ್ರೆ ಅಧಿಕೃತವಾಗಿ ಅಪ್ಡೇಟ್ ಬರೋದು ಮಾತ್ರ ಬಾಕಿ ಇದೆ. ಸೊ ಯಾರಿಗೆಲ್ಲ 31ನೇ ಕಂತು ಹಣ ಬಂದಿದ್ದಿಲ್ಲ ನೋಡಿ, ಅಂತವರಿಗೂ ಕೂಡ 31ನೇ ಕಂತು ಹಣ ಜಮೆ ಆಗ್ತಾ ಇದೆ. ಈಗಲೂ ಕೂಡ ಹಣ ಜಮೆ ಆಗ್ತಾ ಇದೆ. ಕೆಲವೊಬ್ಬರಿಗೆ ಲೇಟ್ ಆಗಿ ಜಮೆ ಆಗುತ್ತೆ, ಕೆಲವರಿಗೆ 12-13 ದಿನ ಬಿಟ್ಟು ಜಮೆ ಆಗಿರುತ್ತೆ. ನಿಮ್ಮ ಒಮ್ಮೆ ಅಕೌಂಟ್, ನಿಮ್ಮ ಬ್ಯಾಂಕ್ ಅಕೌಂಟ್ ಒಮ್ಮೆ ಬಾರಿ ಚೆಕ್ ಮಾಡ್ಕೊಳ್ಳಿ. 31ನೇ ಕಂತಿನವರೆಗೂ ಹಣ ಎಲ್ಲರಿಗೂ ಕೂಡ ಜಮೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಸೊ ವೀಕ್ಷಕರಲ್ಲಿ ಎರಡನೇದಾಗಿ ಹೇಳ್ಬೇಕಂದ್ರೆ ಈಗಾಗಲೇ ಜಿಲ್ಲಾ ಉಸ್ತುವಾರಿಗಳನ್ನ ನೇಮಿಸಿ ಸರ್ಕಾರ ಆದೇಶವನ್ನ
ಹೊರಡಿಸಿರುವಂತದ್ದು. ಹೌದು, ನಿಮ್ಮ ಜಿಲ್ಲೆಗೆ ಅಂದ್ರೆ ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ನೇಮಕ ಮಾಡಲಾಗಿದ್ದು, ನಿಮ್ಮ ಜಿಲ್ಲೆ ಜವಾಬ್ದಾರಿ ಯಾರಿಗೆ ಸಿಗುತ್ತೆ ಅದನ್ನು ಕೂಡ ನೋಡ್ತಾ ಹೋಗೋಣ ಬನ್ನಿ. ಮೊದಲಿಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ತುಮಕೂರು ಜಿಲ್ಲೆಯನ್ನ ಹಂಚಿಕೆ ಮಾಡಲಾಗಿದೆ. ರಘುಮೂರ್ತಿ ಅವರಿಗೆ ಚಿತ್ರದುರ್ಗ ಜಿಲ್ಲೆ, BS ಸುರೇಶ್ ಅಂದ್ರೆ ಭೈರತಿ ಸುರೇಶ್ ಅವರಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆ, KH ಮುನಿಯಪ್ಪ ಅವರಿಗೆ ಬೆಂಗಳೂರು ಗ್ರಾಮಾಂತರ ವಹಿಸಲಾಗಿದೆ. ರಾಮಲಿಂಗಾರೆಡ್ಡಿ ಅವರಿಗೆ ಕೋಲಾರ ಜಿಲ್ಲೆ, HC ಬಾಲಕೃಷ್ಣ ಅವರಿಗೆ ಬೆಂಗಳೂರು ದಕ್ಷಿಣ, ಮತ್ತೆ ಜಮೀರ್ ಅಹಮದ್ ಖಾನ್ ಅವರಿಗೆ ವಿಜಯನಗರ ಜಿಲ್ಲೆ, KJ ಜಾರ್ಜ್ ಅವರಿಗೆ ಚಿಕ್ಕಮಗಳೂರು, KM ಶಿವಲಿಂಗಗೌಡ ಅವರಿಗೆ ಹಾಸನ ಜಿಲ್ಲೆ, ಮಧು ಬಂಗಾರಪ್ಪ ಅವರಿಗೆ ಶಿವಮೊಗ್ಗ, MB ಪಾಟೀಲ್ ಅವರಿಗೆ ವಿಜಯಪುರ ಜಿಲ್ಲೆ, ವಿಜಯಾನಂದ ಕಾಶಪ್ಪನವರಿಗೆ ಬಾಗಲಕೋಟೆ ಜಿಲ್ಲೆ, ಬಸವರಾಜ ರಾಯರೆಡ್ಡಿ ಅವರಿಗೆ ಗದಗ ಜಿಲ್ಲೆ ಮತ್ತು SS ಮಲ್ಲಿಕಾರ್ಜುನ್ ಅವರಿಗೆ ದಾವಣಗೆರೆ, ಮತ್ತೆ ಇಲ್ಲಿ ರುದ್ರಪ್ಪ ಲಮಾಣಿ ಅವರಿಗೆ ಹಾವೇರಿ ಜಿಲ್ಲೆ, ಮತ್ತೆ ಸತೀಶ್ ಜಾರಕಿಹೊಳಿ ಅವರಿಗೆ ಬೆಳಗಾವಿ, ಸಂತೋಷ್ ಲಾಡ್ ಅವರಿಗೆ ಧಾರವಾಡ, ಲಕ್ಷ್ಮಣ್ ಸವದಿ ಅವರಿಗೆ ಉತ್ತರ ಕನ್ನಡ, ಪ್ರಿಯಾಂಕಾ ಖರ್ಗೆ ಅವರಿಗೆ ಕಲಬುರಗಿ ಜಿಲ್ಲೆ, ಅಜಯ್ ಧರ್ಮ್ ಸಿಂಗ್ ಅವರಿಗೆ ರಾಯಚೂರು, ಈಶ್ವರ್ ಖಂಡ್ರೆ ಅವರಿಗೆ ಬೀದರ್, UT ಖಾದರ್ ಅವರಿಗೆ ದಕ್ಷಿಣ ಕನ್ನಡ ಮತ್ತು ಉಡುಪಿ, PM ನರೇಂದ್ರ ಸ್ವಾಮಿ ಅವರಿಗೆ ಕೊಡಗು, ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಮೈಸೂರು, ಚೆಲುವರಾಯಸ್ವಾಮಿ ಅವರಿಗೆ ಮಂಡ್ಯ ಜಿಲ್ಲೆ ಮತ್ತು ಪುಟ್ಟರಂಗಶೆಟ್ಟಿ ಅವರಿಗೆ ಚಾಮರಾಜನಗರ, B ನಾಗೇಂದ್ರ ಅವರಿಗೆ ಬಳ್ಳಾರಿ, ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೆ ಯಾದಗಿರಿ ಜಿಲ್ಲೆ, ಶಿವರಾಜ್ ಸಂಗಪ್ಪ ತಂಗಡಿ ಅವರಿಗೆ ಕೊಪ್ಪಳ ಜಿಲ್ಲೆ, ಕೃಷ್ಣ ಬೈರೇಗೌಡ ಅವರಿಗೆ ಬೆಂಗಳೂರು ನಗರ. ಬುಧವಾರದಿಂದಲೇ ಜಿಲ್ಲೆಗಳ ಭೇಟಿ ನೀಡಲು ಮತ್ತು ಆದೇಶಿಸಿರುವ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಅತಿವೃಷ್ಟಿ ಅನಾವೃಷ್ಟಿ ಪ್ರದೇಶಗಳ ಪರಿಶೀಲನೆ ನಡೆಸಿ ಬಳಿಕ ಕಂದಾಯ ಸಚಿವರಿಗೆ ವರದಿ ಸಲ್ಲಿಸಲು ನಿರ್ದೇಶನ ಕೂಡ ನೀಡಲಾಗಿದೆ. ಅಂದ್ರೆ ಈಗಾಗಲೇ ಎಲ್ಲಾ ಒಂದು ಜಿಲ್ಲೆಗಳಿಗೂ ಕೂಡ ಆಯಾ ಒಂದು ಜಿಲ್ಲೆಯ ಉಸ್ತುವಾರಿಯನ್ನ ಸಚಿವರನ್ನ ನೇಮಕ ಮಾಡಲಾಗಿದೆ ವೀಕ್ಷಕರೇ. ಸೊ ನಿಮ್ಮ ಜಿಲ್ಲೆಯ ಹೆಸರು ಮತ್ತು ನಿಮ್ಮ ಜಿಲ್ಲೆಗೆ ಯಾರು ಸಚಿವರು ಬಂದಿದ್ದಾರೆ ಅವರ ಹೆಸರು ನಮಗೆ ಕಮೆಂಟ್ ಮೂಲಕ ನೀವು ತಿಳಿಸಬಹುದು. ಬನ್ನಿ ವೀಕ್ಷಕರೇ, ಈಗ ಮತ್ತೊಂದು ಮೂರನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತ ನೋಡೋಣ. ಕರ್ನಾಟಕ ಬಂದ್ ಬಗ್ಗೆ. ಹೌದು ವೀಕ್ಷಕರೇ, ಯಾವುದೇ ಕಾರಣಕ್ಕೂ ಕರ್ನಾಟಕ ಬಂದ್ ಇಂದ ಹಿಂದೆ ಸರಿಯೋ ಮಾತೇ ಇಲ್ಲ ಅಂತ ವಾಟಾಳ್ ನಾಗರಾಜ್ ಅವರು ಘೋಷಣೆ ಮಾಡಿದ್ದಾರೆ. ತಮಿಳುನಾಡಿಗೆ 15 ದಿನಗಳ ಕಾಲ ಪ್ರತಿದಿನ 3500 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಬೇಕು ಅಂತ ನೀಡಿರೋ ಆದೇಶ ಖಂಡನೀಯ. CWRC ಮತ್ತು CWMA ನೀಡಿರುವ ಆದೇಶ ಖಂಡಿಸಿ ಕರ್ನಾಟಕ ಬಂದ್ ಆಗಸ್ಟ್ 13ರಂದು ಬೆಳಗ್ಗೆ 6ರಿಂದ ಸಂಜೆ 6 ಗಂಟೆವರೆಗೂ ಮಾತ್ರ ರಾಜ್ಯವ್ಯಾಪಿ ಬಂದ್ ನಡೆಯಲಿದೆ ಅಂತ ಹೇಳಲಾಗಿದೆ ವೀಕ್ಷಕರೇ. ಈ ಒಂದು ಬಂದ್ಗೆ ಈಗಾಗಲೇ 80ಕ್ಕೂ ಹೆಚ್ಚು ಸಂಘಟನೆಗಳು ಬೆಂಬಲವನ್ನ ಕೊಟ್ಟಿರೋದ್ರಿಂದ ಇದರಲ್ಲಿ ರೈತರು ಕೂಡ ಇದ್ದಾರೆ. ಸೊ ಇಲ್ಲಿ ಆಟೋ ಚಾಲಕರು ಕೂಡ ಇದ್ದಾರೆ, ಓಲಾ ಊಬರ್ ಟ್ಯಾಕ್ಸಿ ಚಾಲಕರು ಕೂಡ ಇರುವಂತದ್ದು. ಸೊ ಇಲ್ಲಿ ಎಲ್ಲರೂ ಕೂಡ ಬೆಂಬಲವನ್ನ ಕೊಟ್ಟಿದ್ದಾರೆ. ಕನ್ನಡದ ಚಲನಚಿತ್ರ ಮಂಡಳಿ ಕೂಡ ಈ ಒಂದು ಬಂದ್ಗೆ ಬೆಂಬಲವನ್ನ ಕೊಟ್ಟಿರುವಂತದ್ದು ವೀಕ್ಷಕರೇ. ಸೊ ಎಲ್ಲಾ ಸೇವೆಗಳು ಬಂದ್ ಆಗ್ತಿದ್ದಾವೆ. ಇನ್ನು ಬೀದಿ ಬದಿ ವ್ಯಾಪಾರಸ್ಥರು ಕೂಡ ರೈತರು ಕೂಡ ಬಂದ್ಗೆ ಸಂಪೂರ್ಣ ಬೆಂಬಲವನ್ನ ಕೊಟ್ಟಿರೋದ್ರಿಂದ ವ್ಯಾಪಾರ ವಹಿವಾಟು ಕೆಲವು ಕಡೆಗೆ ಸ್ಥಗಿತವಾಗುವ ಸಾಧ್ಯತೆ ಕೂಡ ಇದೆ ವೀಕ್ಷಕರೇ. ಇನ್ನು ಅಷ್ಟು ಮಾತ್ರವಲ್ಲದೆ ಒಟ್ಟು 80ಕ್ಕೂ ಹೆಚ್ಚು ಸಂಘ ಸಂಸ್ಥೆಗಳು, 100 ಸಂಘಟನೆಗಳು ಬಂದ್ಗೆ ಬೆಂಬಲವನ್ನ ಕೊಟ್ಟಿದ್ದಾರೆ. ಸೊ ರ್ಯಾಲಿಯಲ್ಲಿ ಪಾಲ್ಗೊಳ್ಳಲಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಆದ್ರೆ ಬಂದ್ ದಿನದಂದು ಸಾರ್ವಜನಿಕರಿಗೆ ಅಗತ್ಯವಾಗಿ ಬೇಕಾಗಿರುವ ಆಸ್ಪತ್ರೆ, ಔಷಧ, ಹಾಲು, ತರಕಾರಿ ಇತ್ಯಾದಿಗಳ ಮಾರಾಟ, ಸರಬರಾಜು ಹೊರತುಪಡಿಸಿ ಉಳಿದೆಲ್ಲ ವ್ಯಾಪಾರ ವಹಿವಾಟು ಬಂದ್ ಆಗಲಿದೆ. ಅಖಂಡ ಕರ್ನಾಟಕದ ಜನತೆ ಇದಕ್ಕೆ ಸಹಕರಿಸಬೇಕು. ಕರವೇ ಅಧ್ಯಕ್ಷ ನಾರಾಯಣಗೌಡ ಅವರು ಮತ್ತು ನಾವು ಸ್ನೇಹಿತರು ಅವರ ಬೆಂಬಲ ಕೊಡುತ್ತಾರೆ ಅನ್ನೋ ನಂಬಿಕೆ ನನ್ನ ಇದೆ ಅಂತ ಒಂದು ಹೇಳಿಕೆ ಕೂಡ ಕೊಡಲಾಗಿದೆ ವೀಕ್ಷಕರೇ. ಇಲ್ಲಿ ಹೋಟೆಲ್ ಮಾಲೀಕರ ಸಂಘವು ಕೂಡ ಈ ಒಂದು ಬಂದ್ಗೆ ಬೆಂಬಲವನ್ನ ಕೊಟ್ಟಿರುವಂತದ್ದು. ಸೊ ಹೋಟೆಲ್ ಆಗಿರ್ಬೋದು, ಇನ್ನು ಬೀದಿ ಬದಿ ವ್ಯಾಪಾರಸ್ಥರು ಕೂಡ ಈ ಒಂದು ಬಂದ್ಗೆ ಬೆಂಬಲ ಕೊಟ್ಟಿದ್ದಾರೆ. ಆಟೋ ಕೂಡ ಓಡೋದಿಲ್ಲ ಆ ದಿನ ಅಂತ ಹೇಳ್ಬಹುದು ವೀಕ್ಷಕರೇ. ಆದ್ರೆ ಸಾರಿಗೆ ಸಂಚಾರ ಮತ್ತು ಶಾಲೆಗಳ ಬಗ್ಗೆ ಆಯಾ ಜಿಲ್ಲಾಧಿಕಾರಿಗಳು ತೀರ್ಮಾನ ತಗೊಳ್ತಾರೆ. ಅಂದ್ರೆ ಕರ್ನಾಟಕ ಬಂದ್ ಇರದಂದು ಒಂದು ವೇಳೆ ಪ್ರತಿಭಟನೆ ಸ್ವರೂಪ ತೀವ್ರವಾತಂದ್ರೆ ಅವಾಗ ಅಲ್ಲಿ ಜಿಲ್ಲಾಧಿಕಾರಿಗಳು ಶಾಲೆಗೆ ರಜೆ ಕೊಡೋ ಸಾಧ್ಯತೆ ಇದೆ. ಇನ್ನು ಎರಡನೇದಾಗಿ ಸಾರಿಗೆ ಸಂಚಾರಕ್ಕೆ ಏನಾದ್ರೂ ಅಡ್ಡಿ ಆದ್ರೆ, ಸಾರಿಗೆ ಸಂಚಾರ ಸ್ವಲ್ಪ ವಿಳಂಬವಾದ್ರೆ ಅವಾಗ್ಲೂ ಕೂಡ ಶಾಲೆಗಳಿಗೆ ಸ್ವಲ್ಪ ಟೈಮ್ ಲೇಟ್ ಆಗ್ಬೋದು ಅಥವಾ ಶಾಲೆಗಳಿಗೆ ಕೆಲವು ಕಡೆಗೆ ಬಂದ್ ಆಗುವ ಸಾಧ್ಯತೆ ಕೂಡ ಇದೆ. ಸೊ ಇದು ಒಂದು ಅಧಿಕೃತ ಅಪ್ಡೇಟ್ ನಿಮಗೆ 13ನೇ ತಾರೀಕು ಬೆಳಿಗ್ಗೆ ಸಿಗಲಿದೆ. ಸೊ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿರುವಾಗ ನಾವು ನಿಮಗೆ ಅಪ್ಡೇಟ್ ಕೂಡ ಕೊಡ್ತೇವೆ 13ನೇ ತಾರೀಕಿಗೆ. ಇನ್ನು ರೇಷನ್ ಕಾರ್ಡ್ ಇದ್ದವರಿಗೆ, BPL ಕಾರ್ಡ್ ಇದ್ದವರಿಗೆ, ಅನ್ನಭಾಗ್ಯ ಫಲಾನುಭವಿಗಳಿಗೂ ಕೂಡ ಭರ್ಜರಿ ಸಿಹಿ ಸುದ್ದಿ ಬಂದಿದೆ. ಮೊದಲನೇ ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ ಅನ್ನಭಾಗ್ಯ ಫಲಾನುಭವಿಗಳಿಗೆ ಅಕ್ಕಿ ಜೊತೆಗೆ ರಾಗಿ ಕೂಡ ಸದ್ಯಕ್ಕೆ ವಿತರಣೆ ಮಾಡ್ತಿದ್ದಾರೆ. ಸದ್ಯಕ್ಕೆ ಜೋಳ ವಿತರಣೆ ಇಲ್ಲ, ಆದ್ರೆ ಮುಂದಿನ 2 ತಿಂಗಳ ನಂತರ ಅಕ್ಕಿ ಬದಲಾಗಿ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಹಾಗೂ ಹೆಸರು ಕಾಳು ಕೂಡ ಲಿಸ್ಟ್ ಅಲ್ಲಿ ಇದೆ. ಹೆಸರು ಕಾಳು ಬದಲಾಗಿ ತೊಗರಿಬೇಳೆ ಹೆಚ್ಚುವರಿಯಾಗಿ ಕೊಡಬಹುದು. ನೋಡಿ ವೀಕ್ಷಕರೇ, ಇಲ್ಲಿ ನಿಮಗೆ ಸದ್ಯಕ್ಕೆ 7 ಕೆಜಿ ಅಕ್ಕಿ ಮತ್ತು 3 ಕೆಜಿ ರಾಗಿ ವಿತರಣೆ ಮಾಡ್ತಿದ್ದಾರೆ. ಸೊ ಈ ಒಂದು 7 ಕೆಜಿ ಅಕ್ಕಿ ಇದೆಲ್ಲ, ಇದರಲ್ಲಿ 5 ಕೆಜಿ ಕರ್ನಾಟಕ ಸರ್ಕಾರದ ಪಾಲಿನದಾಗಿದೆ. ಇನ್ನು 2 ಕೆಜಿ ಅಕ್ಕಿ ಏನಿದೆ ನೋಡಿ, ಅದು ಕೇಂದ್ರ ಸರ್ಕಾರದ ಪಾಲಿನದ್ದು. 3 ಕೆಜಿ ರಾಗಿ ಕೂಡ ಕೇಂದ್ರ ಸರ್ಕಾರ ವಿತರಣೆ ಮಾಡ್ತಾ ಇದೆ BPL ಕಾರ್ಡ್ ಇದ್ದವರಿಗೆ. ಅಂದ್ರೆ ಇತ್ತ ನಿಮಗೆ ಅಕ್ಕಿ ಕೂಡ ಕೊಡ್ತಿದ್ದಾರೆ, ಇತ್ತ ನಿಮಗೆ ರಾಗಿ ಕೂಡ ಈಗ ಕೊಡ್ತಾ ಇರುವಂತದ್ದು. ಆದ್ರೆ ಇಲ್ಲಿ ಎರಡನೇದಾಗಿ ನಮ್ಮ ಕರ್ನಾಟಕ ಸರ್ಕಾರದಿಂದ 5 ಕೆಜಿ ಅಕ್ಕಿ ಬದಲಾಗಿ ಇಂದಿರಾ ಫುಡ್ ಕಿಟ್ ಅನ್ನ ವಿತರಣೆ ಮುಂದಿನ ಬರೋ ದಿನ ಮಾಡಲಾಗುತ್ತೆ. ಸೊ ನಿಮಗೆ ಅಕ್ಕಿನೂ ಕೂಡ ಸಿಗುತ್ತೆ, ರಾಗಿನೂ ಕೂಡ ಸಿಗುತ್ತೆ, ಇತ್ತ ನಿಮಗೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಎಲ್ಲ ಆಹಾರ ಸಾಮಗ್ರಿಗಳು ಸಿಗಲಿದ್ದಾವೆ. ಆದ್ರೆ ಯಾವಾಗ ವಿತರಣೆ ಮಾಡ್ತಾರೆ ನೋಡಿ ವೀಕ್ಷಕರೇ, ನವೆಂಬರ್ ತಿಂಗಳಲ್ಲಿ ವಿತರಣೆ ಆಗುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಕೇವಲ BPL ಗೆ ಮಾತ್ರ ಅಲ್ಲ, ಅಂತ್ಯೋದಯ ಕಾರ್ಡ್ ಇದ್ದವರಿಗೂ ಕೂಡ
ಈ ಒಂದು ಅನ್ನಭಾಗ್ಯ ಜೊತೆಗೆ ಇಂದಿರಾ ಕಿಟ್ ಕೂಡ ವಿತರಣೆ ಮಾಡಲಾಗುತ್ತಂತೆ. ಇನ್ನು ಎರಡನೇದಾಗಿ ದೊಡ್ಡ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ APL ಕಾರ್ಡ್ ಇದ್ದರಿಗೂ ಕೂಡ ಮುಂದಿನ ಬರೋ ದಿನ ಅಕ್ಕಿ ವಿತರಣೆ ಮಾಡುವ ಸಾಧ್ಯತೆ ಇದೆ ಸರ್ಕಾರದಿಂದ. ಹೌದು ವೀಕ್ಷಕರೇ, ಈಗ ಸದ್ಯಕ್ಕೆ BPL ಅಂತ್ಯೋದಯ ಕಾರ್ಡ್ ಇದ್ದವರಿಗೆ ಮಾತ್ರ ಅನ್ನಭಾಗ್ಯ ಅಕ್ಕಿ ಸಿಗ್ತಾ ಇದೆ. APL ಕಾರ್ಡ್ ಇದ್ದವರಿಗೆ ರೇಷನ್ ಕಾರ್ಡ್ ಲಾಭ ಸಿಗ್ತಾ ಇಲ್ಲ. ಸೊ APL ಕಾರ್ಡ್ ಹೊಂದಿದವರು ಕೂಡ ಈ ತರ ಈಗ BPL ಕಾರ್ಡ್ಗೆ ಕೊಡ್ತಾ ಇರುವಂತೆ ನಮ್ಮ ಕರ್ನಾಟಕದ APL ಕಾರ್ಡ್ ಗ್ರಾಹಕರಿಗೂ ಕೂಡ ನಾವು ಅಕ್ಕಿ ಕೊಡೋದಕ್ಕೆ ಮುಂದಿನ ಬರೋ ದಿನ ತೀರ್ಮಾನ ತಗೋಬಹುದು ಅಂತ ಹೇಳಲಾಗಿದೆ. ಆದ್ರೆ ಇದಕ್ಕೋಸ್ಕರ APL ಕಾರ್ಡ್ದಾರರು ಸರ್ಕಾರಕ್ಕೆ ಮನವಿ ಅಥವಾ ಅರ್ಜಿಯನ್ನ ಸಲ್ಲಿಕೆ ಮಾಡಬೇಕು ಅಂತ ಹೇಳಲಾಗಿದೆ. ಸಾಕಷ್ಟು ಪ್ರಮಾಣದಲ್ಲಿ ಅರ್ಜಿ ಸಲ್ಲಿಕೆ ಆದ್ರೆ ಅವಾಗ ಮಾತ್ರ ಅಕ್ಕಿ ವಿತರಣೆ ಮಾಡ್ತೀವಿ ಅಂತ ಒಂದು ಭರವಸೆಯನ್ನ ಕೊಡಲಾಗಿದೆ. ಸೊ ಇದು APL ಕಾರ್ಡ್ವರೆಗೂ ಕೂಡ ನೆಮ್ಮದಿಕರ ಒಂದು ಸುದ್ದಿ ಅಂತ ಹೇಳ್ಬೋದು. ಇನ್ನು ಶಾಕಿಂಗ್ ಸುದ್ದಿ ಏನಪ್ಪಾ ಅಂದ್ರೆ ಇನ್ನೂ 3 ಲಕ್ಷಕ್ಕೂ ಹೆಚ್ಚು BPL ಕಾರ್ಡ್ಗಳು ಬಂದಾಗಿ APL ಕಾರ್ಡ್ಗೆ ವರ್ಗಾವಣೆ ಆಗ್ತಿದ್ದಾವೆ. ಹೌದು, ಈಗಾಗಲೇ 7,74,000 ಕೇಂದ್ರ ಸರ್ಕಾರ ಅನರ್ಹ BPL ಕಾರ್ಡ್ಗಳನ್ನ ಗುರುತು ಮಾಡಿದೆ. ಆ ಪ್ರಕಾರ ಇದರಲ್ಲಿ 4 ಲಕ್ಷ ಕಾರ್ಡುಗಳು ಈಗಾಗಲೇ ರದ್ದಾಗಿದ್ದು ಇನ್ನು 3 ಲಕ್ಷ ಕಾರ್ಡುಗಳು ಕನ್ವರ್ಟ್ ಆಗೋದು ಬಾಕಿ ಇದೆ ಅಂತೆ. ಇನ್ನು ಬಂಗಾರ ಮತ್ತು ಬೆಳ್ಳಿ ಬೆಲೆಯಲ್ಲಿ ಒಂದು ಭಾರಿ ಇಳಿಕೆ ಆಗ್ತಾ ಇದೆ ವೀಕ್ಷಕರೇ. ಅದರಲ್ಲೂ ಸ್ಪೆಷಲ್ ಆಗಿ ಬೆಳ್ಳಿ ಬೆಲೆ ಒಂದೇ ದಿನ ಮತ್ತೆ 5,000 ರೂಪಾಯಿ ಅಷ್ಟು ಇಳಿಕೆಯಾಗಿ ಮತ್ತೆ ಚೇತರಿಕೆ ಕಂಡಿರುವಂತದ್ದು. ಇನ್ನು ಬಂಗಾರದ ಬೆಲೆ ಕೂಡ ಒಂದೇ ದಿನ ಮತ್ತೆ 1,000 ರೂಪಾಯಿ ಇಳಿಕೆ ಆಗಿದೆ. ಸತತ 3 ತಿಂಗಳಿಂದ ಬಂಗಾರ ಬೆಳ್ಳಿ ಬೆಲೆ ಇಳಿಕೆ ಆಗ್ತಿದ್ದಾವೆ ವೀಕ್ಷಕರೇ. ನೋಡಿ, ಬೆಳ್ಳಿ ಬೆಲೆ ಬರೋಬ್ಬರಿ 3 ತಿಂಗಳಲ್ಲಿ 1 ಲಕ್ಷ ರೂಪಾಯಿ ಅಷ್ಟು ಇಳಿಕೆ ಆಗಿದೆ. ಅಂದ್ರೆ ಹೋದ 3 ತಿಂಗಳ ಹಿಂದೆ ಮೇ ತಿಂಗಳಲ್ಲಿ 3 ಲಕ್ಷ ರೂಪಾಯಿ ದಾಟಿದ್ದ ಬೆಳ್ಳಿ ಬೆಲೆ ಈಗ 1 ಕೆಜಿಗೆ 2,35,000 ಆಸುಪಾಸಿಗೆ ಬಂದಿದೆ. ಇನ್ನು ಬಂಗಾರದ ಬೆಲೆ 10 ಗ್ರಾಮ್ಗೆ ಬರೋಬ್ಬರಿ 10 ಗ್ರಾಮ್ಗೆ 3 ತಿಂಗಳಲ್ಲಿ 20,000 ರೂಪಾಯಿ ಕುಸಿತ ಕಂಡಿದೆ. ಅಂದ್ರೆ ಮೇ ತಿಂಗಳಲ್ಲಿ 1,65,000 ರೂಪಾಯಿ ಇದ್ದ ಬಂಗಾರದ ಬೆಲೆ ಈಗ 1,43,000 ರೂಪಾಯಿಗೆ ಬಂದು ನಿಂತಿದೆ. ಅಂದ್ರೆ ಒಂದೇ ದಿನ ಮತ್ತೆ 1,44,000ರಿಂದ 1,43,000 ರೂಪಾಯಿಗೆ ಇಳಿಕೆ ಆಗಿದೆ. ಅಂದ್ರೆ 1,000 ರೂಪಾಯಿ ಮತ್ತೆ ಇಳಿಕೆ ಆಗಿದೆ. ಈ ಆಗಸ್ಟ್ ತಿಂಗಳಲ್ಲೂ ಕೂಡ ಮತ್ತಷ್ಟು ಇಳಿಕೆ ಆಗುವ ಸಾಧ್ಯತೆ ಇರೋದ್ರಿಂದ ಹೂಡಿಕೆ ಮಾಡೋರು ಅಲರ್ಟ್ ಆಗಿರಬೇಕು. ಮತ್ತಷ್ಟು ಇಳಿಕೆ ಆಯಿತು ಅಂದ್ರೆ ಮತ್ತಷ್ಟು ಖರೀದಿ ಮಾಡೋದಕ್ಕೆ ಒಂದು ಅವಕಾಶ ಸಿಗಲಿದೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.